ಇನ್ನು ದೇಶ ವಿರೋಧಿ ಸಾಮಾಜಿಕ ಜಾಲತಾಣಗಳ ಖಚಿತ ಮಾಹಿತಿ ಮೇರೆಗೆ ಓರ್ವನನ್ನ ಬಂಧಿಸಿದ್ದಾರೆ. ಕಲಬುರಗಿ ನಗರದ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ ಹೇಳಿಕೆಯನ್ನ ನೀಡಿರುವಂತದ್ದು. ಉತ್ತರ ಪ್ರದೇಶದ ಸೀತಾಪುರ ಜಿಲ್ಲೆಯ ಮೊಹಮ್ಮದ್ ಸಮೀರನನ್ನ ಬಂಧಿಸಿದ್ದೇವೆ. ಆತ ದೇಶ ವಿರೋಧಿ ಚಟುವಟಿಕೆ ನಡೆಸೋಕೆ ಖಾತೆಗಳ ಸಂಪರ್ಕದಲ್ಲಿದ್ದ. ಆ ಖಾತೆಗಳನ್ನ ಪಾಕ್ ಮೂಲದ ವ್ಯಕ್ತಿಗಳು ಹ್ಯಾಂಡಲ್ ಮಾಡ್ತಾ ಇದ್ರು ಅನ್ನೋ ಅನುಮಾನವಿದೆ. ಹೀಗಾಗಿ ಆತನ ಮೇಲೆ ಪ್ರಕರಣವನ್ನ ದಾಖಲಿಸಿ ಬಂಧಿಸಿದ್ದೇವೆ. ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಮಾಡಲಾಗ್ತಾ ಇದೆ. ಅದರ ಮಾಹಿತಿಯ ಮೇರೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ದಾನೆ. ಬಿಎನ್ಎಸ್ ಕಾಯ್ದೆ 113/3 ಮತ್ತು 197 ಕಲಂ ಅಡಿಯಲ್ಲಿ ಕಲಬುರಗಿ ವಿವಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದೇವೆ. ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತೇವೆ. ಉತ್ತರ ಪ್ರದೇಶದ ಪೊಲೀಸರಿಗೆ ಹಸ್ತಾಂತರ ಮಾಡಿಲ್ಲ. ಸದ್ಯ ನಾವೇ ತನಿಖೆ ಮಾಡ್ತೇವೆ. ಸಮೀರ್ ಜೊತೆ ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ವಾಚ್ ಮಾಡ್ತಾ ಇದ್ದೇವೆ. ಆದರೆ ಆತನ ಚಟುವಟಿಕೆ ಕಂಡು ಬಂದಿಲ್ಲ. ಮೊಹಮ್ಮದ್ ಸಲ್ಮಾನ್ ಚಟುವಟಿಕೆ ಕಂಡು ಬಂದಿಲ್ಲ. ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಈತನ ಸ್ನೇಹಿತರು ಚಟುವಟಿಕೆ ಇದೆ. ಯುಪಿ ಮೂಲದ ಸಿಮ್ ಕಾರ್ಡ್ ಬಳ್ಳಿ ಚಟುವಟಿಕೆ ಮಾಡ್ತಿದ್ದ. ಸದ್ಯ ಸೂಕ್ಷ್ಮ ವಿಚಾರ ಇರೋದ್ರಿಂದ ಹೆಚ್ಚಿನ ಮಾಹಿತಿ ಹೇಳೋದಕ್ಕಾಗಲ್ಲ. ಕಲಬುರಗಿಯಲ್ಲಿ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಈ ರೀತಿ ಹೇಳಿಕೆಯನ್ನು ನೀಡಿರುವಂತದ್ದು. ಈ ಹಂತದಲ್ಲಿ ಆ ರೀತಿ ಯಾವುದು ಕಂಡು ಬಂದಿಲ್ಲ. ಇದರಲ್ಲಿ ಇರುವಂಥ ಏನು ಕಂಟೆಂಟ್ ಇದೆ ಕಂಪ್ಲೀಟ್ ಎಲ್ಲ ರಿಲೇಟೆಡ್ ಟು ಉತ್ತರ ಪ್ರದೇಶ ಅಕೌಂಟ್ಸ್ಗಳಿದ್ದಾವೆ. ಉತ್ತರ ಪ್ರದೇಶ ಅಲ್ಲಿ ಲೋಕಲ್ ಸ್ಥಳೀಯ ಮಾಹಿತಿ ಇರುವಂಥದ್ದಿದೆ ಮತ್ತು ಅಲ್ಲಿ ಏನು ಆ್ಯಕ್ಟಿವಿಟಿ ಇರುವಂಥದ್ದು ಕೂಡ ಹೆಚ್ಚಿನದಾಗಿರುವಂಥದ್ದು ಅಲ್ಲಿ ಸ್ಥಳೀಯವಾಗಿರುವಂಥದ್ದಿದೆ. ಎವ್ರಿ IP ಅಡ್ರೆಸ್ ಇಲ್ಲಿ ಮಾನಿಟರ್ ಮಾಡಲ್ಲ ನಾವು. ಏನ್ರಿ ಪ್ರಾಥಮಿಕವಾಗಿ ನಾವು 2 ಜನರನ್ನು ನಾವು ವಶಪಡಿಸ್ಕೊಂಡಿದ್ದೀವಿ. ಅಂದರೆ ಕರೆದುಕೊಂಡು ವಿಚಾರಣೆ ಮಾಡಿದ್ದೀವಿ. ಅದರಲ್ಲಿ ಇನ್ನೊಬ್ಬನೇನಿದ್ದಾನೆ ಅವನದು ಯಾವುದೇ ರೀತಿಯ ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ಇರಲಿಲ್ಲ. ಹಾಗಾಗಿ ಅವನ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇನ್ನೊಬ್ಬನಿಗೇನು ಇವನಿದ್ದಾನೆ ಮೊಹಮ್ಮದ್ ಸಮೀರ್ ಅಂತ, ಇವನ ವಶದಲ್ಲಿದ್ದ ಮೊಬೈಲ್ ಫೋನ್ ಮತ್ತು ಇವನನ್ನು ಪ್ರಾಥಮಿಕವಾಗಿ ನಾವು ವಿಚಾರಣೆಗೊಳಪಡಿಸಿದಾಗ ಏನು ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗಲ್ಲಿ ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ಬಗ್ಗೆ ಖಚಿತ ಇನ್ಫಾರ್ಮೇಷನ್ ಇತ್ತು, ಅದು ದೃಢಪಟ್ಟ ಹಿನ್ನೆಲೆಯಲ್ಲಿ ಇವನ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡು ಈಗ ತನಿಖೆ ನಡೀತಾ ಇದೆ. ಇದು ಆಪರೇಷನಲ್ ಇದು ಇರುತ್ತೆ. ಕಾರಣಾಂತರಗಳಿಂದ ಹೆಚ್ಚಿನ ಡೀಟೇಲ್ಸನ್ನು ಹೇಳಲಿಕ್ಕಾಗಲ್ಲ. ತಮಗೆ ಲೋಕಲ್ ಅಕೌಂಟ್, ಅವನ ಸ್ವಂತ ಅಕೌಂಟ್. ಅವ್ರಿಗೆ ಸಂಬಂಧಪಟ್ಟವ್ರಿಗೆ ತಿಳಿಸಿದ್ದೀವಿ. ಅವರು ಬಂದು ವಿಚಾರಣೆ ಮಾಡಿದ್ದಾರೆ. ಇದು ನಮ್ಮ ತಾಂತ್ರಿಕ ಕೆಲವು ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್, ಇನ್ಫಾರ್ಮೇಷನ್ ಶೇರಿಂಗ್, ಇನ್ಫಾರ್ಮೇಷನ್ ಪೋರ್ಟಲ್ಸ್ಗಳಿದ್ದಾವೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಮಾಹಿತಿ ಬಂತು ನಮಗೆ. ಬಂದ ಹಿನ್ನೆಲೆಯಲ್ಲಿ ಇವನ ಮೇಲೆ ವಾಚ್ ಮಾಡ್ತಾ ಇದ್ದೀವಿ ಕೆಲವು ದಿನಗಳಿಂದ. ನಂತರ ಸರ್ಚ್ ಮಾಡಿ ನೋಡಿದಾಗ ಅವನು ರೆಡ್ ಹ್ಯಾಂಡ್ ಆಗಿ ಅವನ ಹತ್ರ ಮೊಬೈಲಲ್ಲಿತ್ತು. ಆ ಮೊಬೈಲ್ ನೀಡಲಿಕ್ಕೆ ಕೇಳಿದಾಗಲೂ ಅವನು ತುಂಬ ನಾನ್ ಕೋಆಪರೇಟಿವ್ ಇದ್ದ. ಬೇಸಿಕಲಿ ಇನಿಷಿಯಲ್ ಫಸ್ಟ್ ಫ್ಯೂ ಮಿನಿಟ್ಸ್. ಆಮೇಲೆ ಮೊಬೈಲನ್ನು ತೆಗೆದು ನೋಡಿದಾಗ ಏನು ನಮಗೆ ಮಾಹಿತಿ ಇತ್ತು ಮತ್ತು ಯಾವುದೋ ಇವನೇ ಬಳಸ್ತಾ ಇದ್ದ ಅನ್ನೋದು ಕೂಡ ಖಚಿತ ಆಯಿತು. ಆ ಒಂದು ಹಿನ್ನೆಲೆಯಲ್ಲಿ ಈ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮಾಡ್ತಾ ಇದ್ದೀವಿ. ಪ್ರೆಸೆಂಟ್ಲಿ ಇಟ್ ಈಸ್ ಟು ಅರ್ಲಿ ಟು ಕಾಮೆಂಟ್. ಈಗೇನಾಗಿದೆ, ಈಗ ಕಂಪ್ಲೀಟ್ ಇದು ಇರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅವನ ಒಂದು ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ಮತ್ತು ಆ್ಯಂಟಿ ಸೋಷಿಯಲ್ ಅಕೌಂಟ್ಸ್ಗಳ ಮೇಲೆ ಏನು ಫಾಲೋವರ್ ಮಾಡ್ತಾ ಇದ್ದ ಮತ್ತು ಅವುಗಳಿಗೆ ಪ್ರೋತ್ಸಾಹ ನೀಡ್ತಾ ಇದ್ದ ಮತ್ತು ಕುಮ್ಮಕ್ಕು ನೀಡ್ತಾ ಇದ್ದ. ಆ ಒಂದು ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಇವನು ಏನು ಬಳಸ್ತಾ ಇದ್ದ ಮೊಬೈಲ್ ಫೋನ್ ಅದನ್ನು ಕೂಡ ನಾವು ಈಗಾಗಲೇ ವಶಕ್ಕೆ ಪಡಿಸ್ಕೊಂಡಿದ್ದೀವಿ. ಮತ್ತು ಈಗ ಅದನ್ನು ಡಿಟೇಲ್ಡಾಗಿ ನಾವು ಡಿಜಿಟಲ್ ಮತ್ತು ಫೋರೆನ್ಸಿಕ್ ವಿಶ್ಲೇಷಣೆಗೆ ಈಗಾಗಲೇ ನಾವು ಅದನ್ನು ತನಿಖೆಗೆ ಒಳಪಡಿಸಬೇಕಾಗಿದೆ. ಅದರ ಬಂದ ನಂತರ ಇದು ಬೇರೆ ಯಾರ ಜೊತೆ ಸಂಪರ್ಕದಲ್ಲಿದ್ದ, ಬೇರೆ ಯಾರಾದರೂ ಇವನು ಗುಂಪನ್ನು ಮಾಡ್ತಾ ಇದ್ನ ಮತ್ತು ಇತರೆ ಏನಾದರೂ ಆ್ಯಕ್ಟಿವಿಟಿ ಇತ್ತ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಸಂಪೂರ್ಣವಾಗಿ ಮುಂದಿನ ಹಂತದಲ್ಲಿ ನಿಮಗೆ ತಿಳಿಸ್ತೀವಿ. ರೆಡಿ. ಕಲಬುರಗಿ ನಗರ ಪೊಲೀಸ್ ಒಬ್ಬ ಅನುಮಾನಾಸ್ಪದ ವ್ಯಕ್ತಿಯನ್ನು ವಶಕ್ಕೆ ಪಡಿಸ್ಕೊಂಡು ವಿಚಾರಣೆಗೊಳಪಡಿಸಿದಾಗ ಕಟ್ ಮಾಡಿಬಿಟ್ರಿ, ಇನ್ನೊಂದ್ಸಲ ಹೇಳ್ತೀನಿ. ಈಗ ತಿಳಿದಿರೋ ಪ್ರಕಾರ ಒಂದೇನು ಸೋಷಿಯಲ್ ಮೀಡಿಯಾ ಆ್ಯಕ್ಟಿವಿಟಿ ಇದೆ ಅದನ್ನು ಬಿಟ್ಟು ಬೇರೆ ಯಾವುದು ಆ್ಯಕ್ಟಿವಿಟಿ ಇಲ್ಲಿವರೆಗೆ ಕಂಡು ಬಂದಿಲ್ಲ. ಬಟ್ ಇಟ್ ಈಸ್ ಟೂ ಅರ್ಲಿ ಟು ಕಾಮೆಂಟ್. ಯಾಕಂತಂದರೆ ಕೆಲವು ಸಲ ಇವರು ಹಾರ್ಡ್ ಆ್ಯಂಡ್ ಇರ್ತಾರೆ, ಕೆಲವು ಸಲ ಮಾಹಿತಿ ಶೇರ್ ಮಾಡಲ್ಲ. ಬಟ್ ಇಲ್ಲಿವರೆಗೆ ನಮ್ಗೆ ಸಿಕ್ಕಿರೋದು ಅಂತಂದರೆ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವಿಟಿ ಮೇಲ್ಗಡೆ ಇವನ ಮೇಲೆ ನಾವು ಕ್ರಮ ಕೈಗೊಂಡಿರುವಂಥದ್ದು.
ಈ ಹಂತದಲ್ಲಿ ಅವಶ್ಯಕತೆ ಬರೋದಿಲ್ಲ, ಯಾಕಂದರೆ ನಾವು ಇಲ್ಲೇ ಸ್ಥಳೀಯವಾಗಿ ಅವನನ್ನು ಬಂಧನ ಮಾಡಿದ್ವಿ. ಒಂದು ವೇಳೆ ಅವರೇನಾದರೂ ಅಲ್ಲಿ ಪ್ರತ್ಯೇಕವಾಗಿ ಪ್ರಕರಣ ಏನಾದರೂ ದಾಖಲು ಮಾಡಿಕೊಂಡು ಅವನ ಕಸ್ಟಡಿ ಕೇಳಿದರೆ ಆಮೇಲೆ ನಾವು ಅವ್ರಿಗೆ ಸಹಕಾರ ಮಾಡ್ತೀವಿ. ಅನ್ಮ್ಯಾರಿಡ್ ಇದ್ದಾನೆ, ಅವನು ಒಬ್ಬನೇ ಇದ್ದಾನೆ. ಕಳೆದ 8 ತಿಂಗಳಿಂದ 1 ವರ್ಷ ಆಯಿತು. ಕನ್ಫರ್ಮ್ ಆಗಿದೆ, ಅವನು UP ಏನು ಸದರ್ಪುರ್ ಗ್ರಾಮ ಮತ್ತು ಸೀತಾಪುರ್ ಜಿಲ್ಲೆ ಇದೆ. ಈ ಹಂತದಲ್ಲಿ ಹೇಳೋದು ಬೇಡ. ಅದೇ ಇವನ ಜೊತೆ ಇನ್ನೊಬ್ರಿಗೂ ನಾವು ಏನು ಹೇಳ್ತಾ ಇದ್ದೀವಿ, ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ಹಿನ್ನೆಲೆಯಲ್ಲಿ 2 ಜನರನ್ನು ನಾವು ಪ್ರಾಥಮಿಕವಾಗಿ ವಾಚ್ ಮಾಡ್ತಾ ಇದ್ದೀವಿ. ಆಮೇಲೆ ಅವರ ಚಟುವಟಿಕೆ ಬಗ್ಗೆಯೂ ನಾವು ನಿಗಾ ಇಟ್ಟಿದ್ದೀವಿ ಮತ್ತು ಗ್ರೌಂಡ್ ಲೆವೆಲಲ್ಲಿನೂ ಕೂಡ ನಾವು ನಮ್ಮ ಟೀಮ್ ಕಳಿಸಿ ವಾಚ್ ಮಾಡ್ತಾ ಇದ್ದೀವಿ. ಅದರಲ್ಲಿ ವಾಚ್ ಮಾಡಿದ ಪ್ರಕಾರ ಏನು ಇನ್ನೊಬ್ಬ ಇದ್ದಾನೆ ಮೊಹಮ್ಮದ್ ಸಲ್ಮಾನ್ ಅಂತ, ಅವನ ಯಾವುದೇ ರೀತಿಯ ಇನ್ವಾಲ್ವ್ಮೆಂಟ್ ಕಂಡು ಬಂದಿರಲಿಲ್ಲ. ಹಾಗಾಗಿ ಅವನ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇವನೇನು ಮೊಹಮ್ಮದ್ ಸಮೀರ್ ಅಂತಿದ್ದಾನೆ, ಇವನ ಮೇಲಿರುವ ಚಟುವಟಿಕೆ ಏನಿದ್ದಾವೆ ಮತ್ತು ಅವನ ಮೊಬೈಲ್ ಫೋನನ್ನು ನಾವು ಪ್ರಾಥಮಿಕವಾಗಿ ವಿಶ್ಲೇಷಣೆ ಮಾಡಿದಾಗ ಕೂಡ ಅದು ಖಚಿತ ಆಗಿದ್ದು, ಆ ಒಂದು ಹಿನ್ನೆಲೆಯಲ್ಲಿ ಅವನ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡೆ. ಏನು ಹೇಳಿ? ಇದು ತಮಗೆಲ್ಲ ತಿಳಿದಿರುವ ಹಾಗೆ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಇರುವಂಥ ವಿಚಾರ. ಹಾಗಾಗಿ ನಾವು ಸಂಬಂಧಪಟ್ಟ ಸ್ಟೇಟ್ ಇರ್ಬೋದು, ಇಂಟರ್ ಸ್ಟೇಟ್ ಏಜೆನ್ಸಿಗಳಿಗೂ ಕೂಡ ನಾವು ಮಾಹಿತಿ ಶೇರ್ ಮಾಡ್ತೀವಿ ಮತ್ತು ಏನೇ ಇದ್ದರೂ ಅವ್ರಲಿಂದನೂ ಕೂಡ ನಾವು ಮಾಹಿತಿಯನ್ನು ಶೇರ್ ಮಾಡಿಕೊಂಡು ಮುಂದಿನ ತನಿಖೆಯನ್ನು ಮುಂದುವರಿಸ್ತೀವಿ. ಅವನು ಇಲ್ಲಿ ಕೆಲಸ ಹುಡ್ಕೊಂಡು ಬಂದಿದ್ದಾನೆ. ಬಂದು ಕೆಲವು ದಿನಗಳಿಂದ ಇತ್ತೀಚೆಗೆ ಈ ಒಂದು ಚಟುವಟಿಕೆ ಆರಂಭ ಮಾಡಿರುವಂಥದ್ದು. ಮತ್ತು ಈಗಾಗಲೇ ಅವನೇನು ಬಂಧನ ಮಾಡಿದ್ವಿ, ಅವನಿಗೆ ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಹೆಚ್ಚಿನ ವಿಚಾರಣೆ ಮಾಡಬೇಕಾಗಿದೆ. ನಂತರ ಏನು ಅವನ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಇದೆ, ಮೊಬೈಲ್ ಫೋನ್ ಏನು ವಶಕ್ಕೆ ಪಡ್ಕೊಂಡಿದ್ವಿ, ಅದನ್ನು ಕೂಡ ಫೋರೆನ್ಸಿಕ್ ಅನಾಲಿಸಿಸ್ ಮಾಡಿ ಹೆಚ್ಚಿನ ಸಾಕ್ಷ್ಯಾಧಾರಗಳನ್ನು ನಾವು ಒಳಪಡಿಸಬೇಕಾಗುತ್ತೆ. ಕಲಬುರಗಿ ನಗರ ಪೊಲೀಸ್ ಒಬ್ಬ ಉತ್ತರ ಪ್ರದೇಶದ 23 ವರ್ಷದ ಯುವಕನನ್ನು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಅವನ ಅನುಮಾನಾಸ್ಪದ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಅವನನ್ನು ವಶಪಡಿಸಿಕೊಂಡು ವಿಚಾರಣೆಗೊಳಪಡಿಸಿದಾಗ ಅವನು ಈ ದೇಶ ವಿರೋಧಿ ಕೆಲವು ಸಾಮಾಜಿಕ ಜಾಲತಾಣಗಳ ಒಂದು ಅಕೌಂಟ್ಸ್ಗಳನ್ನು ಫಾಲೋ ಮಾಡುವುದು ಮತ್ತು ಅವರ ಸಂಪರ್ಕದಲ್ಲಿರುವುದ್ರ ಬಗ್ಗೆ ಖಚಿತ ಆಗುತ್ತೆ. ಆ ಒಂದು ಪ್ರಾಥಮಿಕವಾಗಿ ವಿಚಾರಣೆಗೊಳಪಡಿಸಿದಾಗ ಏನು ಖಚಿತ ಆಗಿದೆ, ಆ ಒಂದು ಹಿನ್ನೆಲೆಯಲ್ಲಿ ಅವನ ಮೇಲೆ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಈಗಾಗಲೇ ಅವನನ್ನು ಬಂಧಿಸಿ ಹೆಚ್ಚಿನ ಒಂದು ತನಿಖೆ ಮುಂದುವರಿತಾ ಇದೆ. ಪ್ರೈಮ್ ಆಫೀಸ್ ಇಲ್ಲಿವರೆಗೆ ದೊರೆತಿರೋದು ಏನಂತಂದರೆ, ಏನು ಇವನು ಬಂಧಿತನಿದ್ದಾನೆ 23 ವರ್ಷದ ಉತ್ತರ ಪ್ರದೇಶದ ಯುವಕ, ಅವನ ಹೆಸರು ಮೊಹಮ್ಮದ್ ಸಮೀರ್ ಅಂತ, 23 ವರ್ಷ, ಮೂಲತಃ ಸೀತಾಪುರ್ ಜಿಲ್ಲೆ ಉತ್ತರ ಪ್ರದೇಶದವನು. ಇಲ್ಲಿ ಕಳೆದ ಒಂದು 8 ತಿಂಗಳಿಂದ 1 ವರ್ಷ ಇಲ್ಲಿ ಬಂದು ಕೂಲಿ ಕೆಲಸ ಮಾಡ್ತಾ ಇದ್ದಾನೆ ಲೇಬರ್ ಆಗಿ. ಇಲ್ಲಿ ಕಳೆದ ಕೆಲವು ದಿನಗಳಿಂದ ಈ ಏನು ದೇಶ ವಿರೋಧಿ ಕೆಲವು ಸಾಮಾಜಿಕ ಜಾಲತಾಣಗಳಿದ್ದಾವೆ, ಇನ್ಸ್ಟಾಗ್ರಾಮ್ ಇರುವಂಥದ್ದು ಅಥವಾ ಫೇಸ್ಬುಕ್ ಇರುವಂಥದ್ದು ಅಥವಾ ಕೆಲವು ವಾಟ್ಸಪ್ಪಲ್ಲಿ ಕೆಲವು ಅಕೌಂಟ್ ಹ್ಯಾಂಡ್ಲರ್ಸ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾನೆ. ಅದರಲ್ಲಿ ಫಾಲೋ ಮಾಡುವಂಥದ್ದು ಮತ್ತು ಆ ಅಕೌಂಟ್ಸ್ಗಳಿರುವ ಕಂಟೆಂಟ್ಗಳು ಏನಿದೆ ಅದಕ್ಕೆ ಪ್ರೋತ್ಸಾಹ ಮಾಡುವಂಥ ಒಂದು ಚಟುವಟಿಕೆ ಹಿನ್ನೆಲೆಯಲ್ಲಿ ಅವನನ್ನು ಬಂಧಿಸಿದ್ದೀವಿ. ಈಗಾಗಲೇ ಅವನ ಮೇಲೆ BNSನ 113 ಸಬ್ ಕ್ಲಾಸ್ 3 ಮತ್ತು 197 BNS ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಈಗ ನಮ್ಮ ಸ್ಥಳೀಯ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ.